ಹಕ್ಕೆ ಗುರುತಿನ ಪ್ರಶ್ನೆ 882 ಮಾನ್ಯ ಕಂದಾಯ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸ್ಬೇಕು. ಸಭಾಪತಿಯವರೇ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ 40 to 75% ಫಿಸಿಕಲ್ ಡಿಸೇಬಿಲಿಟಿ 2021 ಇಂದ 800 rupees ಕೊಡ್ತಾ ಇದ್ದಾರೆ. 2018 ಇಂದ ಅಬೌವ್ 75% ಓನ್ಲಿ ಫಿಸಿಕಲ್ ಡಿಸೇಬಿಲಿಟಿಗೆ 1400 rupees ಕೊಡ್ತಾ ಇದ್ದಾರೆ. ಆಮೇಲೆ ಅಬೌವ್ 75% ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಡಿಸೇಬಿಲಿಟಿಗೆ 2000 ರೂಪಾಯಿ ಕೊಡ್ತಾ ಇದ್ದಾರೆ 2021 ಇಂದ. ನಂದು ಪ್ರಶ್ನೆ, ಇದ್ರದ್ದು ಟೋಟಲ್ ಬಡ್ಜೆಟ್ ಆಗಿರೋದು, ಟೋಟಲ್ ಎಕ್ಸ್ಪೆಂಡಿಚರ್ ಆಗ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ 1477 crores ಪರ್ ಇಯರ್. ಇವ್ರಿಗೆ ಏನು ಪೆನ್ಷನ್ ಕೊಡ್ತಾ ಇದೆ ಇದೆಲ್ಲ ಇದು ಮಂತ್ಲಿ ಪೆನ್ಷನ್ ಕೊಡ್ತಾ ಇದ್ದಾರೆ. ನಂದು ಒಂದೇ ಪ್ರಶ್ನೆ, ನಿಮ್ಮ ಮುಖಾಂತರ ಮನವಿ ಮಾಡೋದು, ನಮ್ಮ ಬಡ್ಜೆಟ್ ಈಗ 3 ಲಕ್ಷ ದಾಟಿದೆ, 3.27 lakh crores ಅಂತಿದೆ. ಎವ್ರಿ 6 months DA ಎನ್ಹಾನ್ಸ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ 7th ಪೇ ಕಮಿಷನ್ ಕೊಡ್ತಾ ಇದ್ದಾರೆ. ಇದು ಈ ವಲ್ನರಬಲ್ ಸೆಕ್ಷನ್ಸ್ಗೆ ನಾವು ಮಾಡೋದು ನ್ಯಾಯನ ಅಂತ ನಾವು ಎಲ್ಲ ಇಂಟ್ರಾಸ್ಪೆಕ್ಷನ್ ಮಾಡಬೇಕು. 2018 ಇಂದ ಏನು ಒಂದು ನೀವು ಇದು ಮಾಡಿದಿರಿ, ಆದೇಶ ಹೊರಡಿಸಿದಿರಿ. ಆಮೇಲೆ 2021 ಇಂದ ಇದು ಬಹಳ ಕಡಿಮೆ ಇದೆ. ಇದನ್ನ ಸ್ವಲ್ಪ ನೀವು ಉತ್ತರ ಕೊಡಿ. ಮಾನ್ಯ ಸಭಾಪತಿಯವರೇ, ಮಾನ್ಯ ಸದಸ್ಯರು, ಇದು ಕಾಲದಿಂದ ಕಾಲಕ್ಕೆ ಪರಿಷ್ಕರಣೆ ಆಗ್ಬೇಕು ಅನ್ನುವಂತ ವಿಷಯವನ್ನ ಹೇಳಿದ್ದಾರೆ. ನಿಜ, ಕಾಲದಿಂದ ಕಾಲಕ್ಕೆ ಆಗ್ಬೇಕು, ಅದರಲ್ಲಿ ಮತ್ತೊಂದು ಅಭಿಪ್ರಾಯ ಇಲ್ಲ. ಈಗ ರಾಜ್ಯದಲ್ಲಿ ಒಟ್ಟು ಮಾನ್ಯ ಸಭಾಪತಿಗಳೇ ನಾವು ಸುಮಾರು 78,14,513 ವ್ಯಕ್ತಿಗಳಿಗೆ ನಾನಾ ರೀತಿಯ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನ ಕೊಡ್ತಾ ಇದ್ದೇವೆ. ಅಂಗವೈಕಲ್ಯತೆ, ಮನೋವೈಕಲ್ಯತೆ ಇರುವಂತವರು ಕೂಡ ಸೇರಿ ಒಟ್ಟು 78,14,513. ಇದರಲ್ಲಿ ಒಟ್ಟು ನಮ್ಗೆ ಒಂದು ವರ್ಷಕ್ಕೆ 10,500 ಕೋಟಿ ಕೊಡ್ತಾ ಇದ್ದೇವೆ. ಬಹುಶಃ ನನಗಿರೋ ಮಾಹಿತಿ ಪ್ರಕಾರ ಹೈಯೆಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಕೊಡ್ತಾ ಇರೋದು ಕರ್ನಾಟಕ. ನಾವು ತಮಿಳುನಾಡಿಗೆ ಹೋಲಿಕೆ ಮಾಡಿದಾಗ ಅವರು ಸ್ವಲ್ಪ ನಮ್ಮ ತರಾನೇ ಸೋಷಿಯಲ್ ವೆಲ್ಫೇರ್ ಸ್ಟೇಟ್, ಅವರು ಕೂಡ ವೆಲ್ಫೇರ್ ಅಲ್ಲಿ ನಂಬಿಕೆ ಇಟ್ಟಿರೋಂಥವ್ರು. ನಮಗಿಂತ ಜನಸಂಖ್ಯೆ ಜಾಸ್ತಿ ಇರೋರು. ನಾವು 78 ಲಕ್ಷ ಕೊಡ್ತಾ ಇದ್ರೆ ಅವರು ಬಹುಶಃ ನನ್ಗಿರೋ ಮಾಹಿತಿ 58 ಲಕ್ಷ ಅಷ್ಟೇ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಕೊಡೋದ್ರಲ್ಲಿ ಬೇರೆ ರಾಜ್ಯಗಳಿಗಿಂತ ಕರ್ನಾಟಕ ಸ್ವಲ್ಪ ಉದಾರವಾದಂತ ನೀತಿಯನ್ನೇ ನಾವು ಅನುಸರಣೆ ಮಾಡಿಕೊಂಡು ಬಂದಿದ್ದೇವೆ. ಮತ್ತು ಕಾಲದಿಂದ ಕಾಲಕ್ಕೆ ನಾವು ಪರಿಷ್ಕರಣೆಯನ್ನು ಕೂಡ ಮಾಡ್ತಾ ಬಂದಿದ್ದೇವೆ. ತಾವು ಕೇಳಿರುವಂತಹ ಕೆಲವು ದರಗಳು 18ರಲ್ಲಿ ಪರಿಷ್ಕರಣೆ ಆಗಿದೆ, 2021ರಲ್ಲಿ ಪರಿಷ್ಕರಣೆ ಆಗಿದೆ. ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು ಅಂತಾನು ತಾವು ಕೇಳ್ತಾ ಇದ್ದೀರಿ. ವಿಚಾರ ಮಾಡೋಣ. ಇದು ನಾನು ಮೊನ್ನೆ ರಾಜ್ಯ ಸರ್ಕಾರದ ಪರವಾಗಿ ಕೇಂದ್ರ ಸರ್ಕಾರದಲ್ಲಿ ಆಯವ್ಯಯ ಪೂರ್ವ ಚರ್ಚೆಗೆ ಮುಖ್ಯಮಂತ್ರಿಗಳ ಪರವಾಗಿ ನಾನೇ ಹೋಗಿದ್ದೆ. ಅವತ್ತು ನಾವೊಂದು ಮೆಮೊರಾಂಡಮ್ ಅವ್ರಿಗೆ ಕೂಡ ಕೊಟ್ಟಿದ್ದೇವೆ. ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಲ್ಲಿ ಅವರ ಷೇರು ಬರುತ್ತೆ. ಈಗ ನಾನೇನ್ ಹೇಳಿದೆ, ಒಟ್ಟು 78 ಲಕ್ಷ ಜನಗಳಿಗೆ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಕೇಂದ್ರದಿಂದ ನಮ್ಗೆ ಬರೀ 13,96,000 ಜನಕ್ಕೆ ಮಾತ್ರ ಅವ್ರ ಪಾಲು ಬರ್ತಾ ಇದೆ. ಅದು ಅವ್ರ ಪಾಲು ಎಷ್ಟು ಬರ್ತಾ ಇದೆ? ಇಲ್ಲಿ ನಾವು ಕೊಡೋದು 1,400, 2,000 ಆದ್ರೆ ಅವ್ರು ಬರೀ 200, 300 ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಲಾಸ್ಟ್ ಸೆಂಟ್ರಲ್ ಗವರ್ಮೆಂಟ್ ರಿವೈಸ್ ಮಾಡಿದ್ದು ನವೆಂಬರ್ 8ನೇ ತಾರೀಕು 2012ರಲ್ಲಿ. ಸೊ 14 ವರ್ಷದಿಂದ ಅವ್ರದ್ದು 1 ಪೈಸಾನು ಕೂಡ ರಿವೈಸ್ ಆಗಿಲ್ಲ. ಅದಕ್ಕೆ ನಾನು ರಾಜ್ಯದ ಪರವಾಗಿ ಅವರಿಗೆ ಅಫಿಷಿಯಲ್ ಮೆಮೊರಾಂಡಮ್ ನಾನೇ ಸಬ್ಮಿಟ್ ಮಾಡಿದ್ದೇನೆ ಮೇಡಮ್ಗೆ. ದಯವಿಟ್ಟು ಈ ನಂಬರನ್ನ ಕೊಡ್ತಕ್ಕಂತ ದರವನ್ನ ಪರಿಷ್ಕರಣೆ ಮಾಡಬೇಕು. ಹಾಗೂ ನಮ್ಮ ರಾಜ್ಯದಲ್ಲಿ 78 ಲಕ್ಷ ಕೊಡ್ತಾ ಇದೀವಿ, ತಾವು ಕವರ್ ಮಾಡ್ತಾ ಇರೋದು ಬರೀ 13,96,000. ಈ ನಂಬರ್ ಅನ್ನು ಎನ್ಹಾನ್ಸ್ ಮಾಡ್ಕೊಡ್ಬೇಕು ನಿಮ್ಮ ರೇಷಿಯೋ ಶೇರಿಂಗ್ ಅಂತಾನು ಕೂಡ ಅವ್ರಿಗೆ ಮನವಿ ಮಾಡಿದ್ದೇನೆ. ನಿನ್ನೆ ಬಜೆಟ್ ಅವರು ನಾನು ಹೇಳಿದಾಗ ಸ್ವಲ್ಪ ಸಕಾರಾತ್ಮಕವಾಗಿ ಸ್ವೀಕರಿಸಿದ್ರು. 2012ರಿಂದ ರಿವೈಸ್ ಆಗಿಲ್ವಾ, ಇದು ಸರಿಯಲ್ಲ ಅನ್ನೋ ತರ ಒಂದು ಎಕ್ಸ್ಪ್ರೆಷನ್ ಅವ್ರ ಕಡೆಯಿಂದ ಬಂದಿತ್ತು.
ಆದ್ರೆ ಬಜೆಟ್ ಅಲ್ಲಿ ಇವತ್ತು ಪೇಪರ್ ಅಲ್ಲಿ ನೋಡಿದಾಗ ಇದ್ರ ಬಗ್ಗೆ ಏನು ಉಲ್ಲೇಖ ಇಲ್ಲ. ಬಹುಶಃ ಏನಾದ್ರೂ ಡೀಟೇಲ್ಡ್ ಅದೆಲ್ಲ ಸಪ್ಲಿಮೆಂಟರಿ ಅಲ್ಲಿ ಏನಾದ್ರೂ ಇರಬಹುದಾ ಅಂತ ಅದನ್ನು ಒಂದು ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಯಾಕಂದ್ರೆ ಅವರು ಕನ್ವಿನ್ಸ್ಡ್ ಆಗಿ ಕಂಡಿದ್ರಿಂದ ರಿವೈಸ್ ಆಗುತ್ತೆ ಸೆಂಟ್ರಲ್ ಗವರ್ಮೆಂಟ್ 12 ವರ್ಷದ ನಂತರ 10 ವರ್ಷದಿಂದ ಆಗಿಲ್ಲ ಅನ್ನುವಂತ ವಿಷಯ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ನೋಡೋಣ, ಅದನ್ನೆಲ್ಲ ನೋಡ್ಬಿಟ್ಟು ತಾವೇನ್ ಹೇಳಿದ್ರ ತಮ್ಮ ಭಾವನೆಗೆ ನಾವು ಒಪ್ತೇವೆ. ಕಾಲ ಕಾಲಕ್ಕೆ ಪರಿಷ್ಕರಣೆ ಆಗ್ಬೇಕು ಅನ್ನೋದು, ಕೇಂದ್ರದ್ದು ಕೂಡ ಏನಾದ್ರೂ ಪರಿಷ್ಕರಣೆ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಅದನ್ನ ಆದಾದ್ಮೇಲೆ ಮುಂದೆ ತೀರ್ಮಾನ ತಗೊಳ್ತೇವೆ ಸಭಾಪತಿ. ಸಭಾಪತಿ ಕೊನೆಯದಾಗಿ ನಂದು ಒಂದೇ ಒಂದು ಮನವಿ, ನಿಮ್ ಮುಖಾಂತರ ಏನ್ ಸರ್ಕಾರಕ್ಕೆ ಮಾಡ್ತಾ ಇರೋದು, ಈ ನಾನ್ ಮಾತಾಡ್ತಾ ಇರೋದು ಇಟ್ಸ್ ಅರೌಂಡ್ 9 lakhs, 72 lakhs, 78 lakhs ಅಲ್ಲ, ಡಿಸೇಬಲ್ಡ್ 9 lakhs. ಇವರು ಮೋಸ್ಟ್ ವಲ್ನರಬಲ್ ಸೆಕ್ಷನ್ಸ್. ಇವರಿಗೆ ನಿಮ್ ಮುಖಾಂತರ ನಾನು ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಅಂದ್ರೆ, ಇದನ್ನ ಡಬಲ್ ಆರ್ ಮಾಡಿ, ಇಲ್ಲದ್ರೆ 3 times ಆರ್ ಮಾಡ್ರಿ. ಒಂದು. ಎರಡನೇದು, ಅಟ್ಲೀಸ್ಟ್ ಎವ್ರಿ ಇಯರ್ ರಿವೈಸ್ ಮಾಡಂಗೆ ಏನಾದ್ರು ಒಂದು ಕಾನೂನಲ್ಲಿ ಅಮೆಂಡ್ಮೆಂಟ್ ತರಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಕೇಳದ್ ಬರೀ ಡಿಫ್ರೆಂಟ್ಲಿ ಏಬಲ್ಡಿಗೆ ಮಾತ್ರ, ಟೋಟಲ್ ಇದಕ್ಕೆ ನಾನು ಕೇಳ್ತಾ ಇಲ್ಲ. ಸದಸ್ಯರ ಭಾವನೆಗಳನ್ನ ನಾನು ತಿಳಿದುಕೊಂಡಿದ್ದೇನೆ. ನೋಡೋಣ ಇದನ್ನ, ಯಾಕಂದ್ರೆ ಎಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ನಂದು ಎಕ್ಸ್ಪೆಂಡಿಚರ್ 10,500 crores ಇದೆ. ಸೆಂಟ್ರಿಂದ ಬರ್ತಾ ಇರೋದು 535 ಕೋಟಿ ಮಾತ್ರ. ಇದೆಲ್ಲ ಇದೆ, ಬಟ್ ನೀವು ಹೇಳಿದ್ದನ್ನ ಪ್ರಯತ್ನ ಮಾಡ್ತೇನೆ. ಐ ಕಾಂಟ್ ಅಶ್ಯೂರ್, ಬಟ್ ಸಬ್ಜೆಕ್ಟ್ ಟು ಅವೈಲಬಿಲಿಟಿ ನಾನು ಪ್ರಯತ್ನ ಮಾಡ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.